ನಮಸ್ತೆ ವೀಕ್ಷಕರೇ, ಅಶ್ವಮಂದಿರಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ಶ್ರಾವಣ ಮಾಸ ಇನ್ನೇನು ಹತ್ರ ಬಂತು. ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ ಆಷಾಢ ಮಾಸದ ಕಡೆಯ ಶುಕ್ರವಾರ ಲಕ್ಷ್ಮೀ ದೇವಿಯನ್ನ ವಿಶೇಷವಾಗಿ ಪೂಜೆ ಮಾಡುವಂಥ ಹೊತ್ತಿದು. ಈ ಪೂಜಾ ವಿಧಾನಗಳು ಹೇಗಿರಬೇಕು? ನಾವು ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡುವಾಗ ಯಾವ ಮನಸ್ಥಿತಿಯಲ್ಲಿ ಪೂಜೆ ಮಾಡಬೇಕು? ಅದಕ್ಕೆ ಇಂಥದ್ದೇ ಮಂತ್ರಗಳು ಅಂತಿದೆಯಾ, ಅಥವಾ ಸರಳವಾಗಿ ಪೂಜೆ ಮಾಡಿ ಲಕ್ಷ್ಮೀ ದೇವಿಯನ್ನ ಹೋಲಿಸಿಕೊಳ್ಳುವ ಬಗೆ ಹೇಗೆ? ಈ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡುವುದಕ್ಕೆ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಆಚಾರ್ಯ ಗುರುಜಿಯವರು ನಮ್ಮೊಟ್ಟಿಗಿದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಸಕ್ತುಮಿವತಿತಾ ಪುನಾ ಪುನಂತೋ ಯತ್ರ ಧೀರಾ ಮನಸಾ ವಾಚಮಕ್ರತ ಅತ್ರ ಸಖಾ ಯತ್ಸಖ್ಯಾದಿ ಜಾನತೆ ಭದ್ರೇಶಾ ಲಕ್ಷ್ಮೀರ್ನಿಹಿತಾದಿ ವಾಚೀ. ವೀಕ್ಷಕರೇ, ಆಷಾಢದ ಈ ಕಡೆಯ ಶುಕ್ರವಾರ ಲಕ್ಷ್ಮೀ ದೇವಿಯನ್ನ ಹೇಗೆ ನಾವು ಪೂಜೆ ಮಾಡಬೇಕು ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ನೋಡಿ, ಈ ದಿನ ತುಂಬ ಪ್ರಮುಖವಾಗಿರುವಂತಹ ದಿನ ಅಂತ ಹೇಳ್ತೀವಿ ಹೆಣ್ಣು ಮಕ್ಕಳಿಗೆ. ಆಷಾಢ ಮಾಸದ ದಕ್ಷಿಣಾಯನ ಪ್ರಾರಂಭ ಆಗಿರುವಂಥದ್ದು. ದಕ್ಷಿಣಾಯನ ಪುಣ್ಯಕಾಲದಲ್ಲಿ ಈ ದಿನ ಕೃಷ್ಣ ಪಕ್ಷದಲ್ಲಿ ನೋಡಿ ಕಡೆಯ ಶುಕ್ರವಾರವನ್ನು ನಾವು ನೋಡ್ತಾ ಇದ್ದೀವಿ. ಆಷಾಢ ಶುಕ್ರವಾರ ಅಂತ ಕರಿತೀವಿ. ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ರೀತಿ ಈ ಆಷಾಢ ಶುಕ್ರವಾರ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ತುಂಬ ವಿಶೇಷವಾಗಿರುತ್ತೆ. ಯಾಕಂದ್ರೆ ನಮ್ಮ ನಾಡದೇವತೆ ಆಗಿರುವಂತಹ ಚಾಮುಂಡೇಶ್ವರಿಗೂ ಕೂಡ ತುಂಬ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ. ಇನ್ನು ಮನೆಯಲ್ಲಿ ಯಾರು ಹೆಣ್ಣು ಮಕ್ಕಳಿರ್ತಾರೆ, ಈ ದಿನ ಏನೆಲ್ಲ ಒಂದು ತಂತ್ರಗಳನ್ನು ಮಾಡ್ಕೊಳ್ಳುವಂಥದ್ದು, ಏನೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡಾಗ ಕುಟುಂಬ ಅಭಿವೃದ್ಧಿ ಆಗುತ್ತೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ನೋಡಿ, ಯಾರು ಮನೆಯಲ್ಲಿ ಹೆಣ್ಣು ಮಕ್ಕಳು ಇರ್ತಾರೆ, ಯಾಕಂದ್ರೆ ಒಂದು ಮನೆಯಲ್ಲಿ ಹೆಣ್ಣು ಮಗಳನ್ನ ಲಕ್ಷ್ಮಿಯ ರೂಪವಾಗಿ ನೋಡ್ತೀವಿ. ಸಾಮಾನ್ಯವಾಗಿ ಅದೆಲ್ಲರಿಗೂ ಕೂಡ ನೋಡುವಂಥ ವಿಚಾರ, ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ, ಎಲ್ಲರೂ ಕೂಡ ಅದೇ ರೀತಿನೇ ಅದನ್ನ ಪಾಲನೆ ಮಾಡ್ಕೊಳ್ತಾ ಬರ್ತಾ ಇರ್ತಾರೆ. ಒಂದು ಹೆಣ್ಣು ಮಗಳು ಮನೇಲಿ ಇತ್ತು ಅಂತಂದ್ರೆ ಒಂದು ಲಕ್ಷ್ಮಿಯ ಸ್ವರೂಪ ಅಂತ. ಆ ಹೆಣ್ಣು ಮಗುವಿನಿಂದ ಕುಟುಂಬಕ್ಕೆ, ಒಂದು ಗೃಹಕ್ಕೆ, ಆ ಒಂದು ಮನೆಗೆ ತುಂಬ ವಿಶೇಷವಾಗಿ ಸಿದ್ಧಿ ಉಂಟು ಮಾಡಲೇವಂಥ ಶಕ್ತಿಯನ್ನು ಪಡ್ಕೊಂಡಿರ್ತಾಳೆ ಒಂದು ಹೆಣ್ಣು ಮನೆಯಲ್ಲಿ. ಆ ರೀತಿ ಇರುವಂಥ ಹೆಣ್ಣು ಮಕ್ಕಳು ಯಾರು ಮನೇಲಿ ಇರ್ತೀರಾ, ಈ ದಿನ ಶುಕ್ರವಾಗಿರುವಂಥದ್ದು. ನೋಡಿ, ಆಷಾಢ ಮಾಸ, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಶ್ರಾವಣ ಮಾಸ ಪ್ರಾರಂಭ ಆಗ್ಬಿಡುತ್ತೆ. ಇದು ಕಡೆಯ ಶುಕ್ರವಾರ. ಎಲ್ಲ ಕಡೆಯಲ್ಲೂ ಕೂಡ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ದೇವಸ್ಥಾನಗಳಲ್ಲಿ ನಡೀತಾ ಇರುತ್ತೆ. ಆದರೆ ಮನೆಯಲ್ಲಿ ಏನು ಒಂದು ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಬೇಕು, ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ನೋಡಿ, ಯಾರು ಹೆಣ್ಣು ಮಕ್ಕಳು ಇರ್ತೀರಾ ಮನೆಯಲ್ಲಿ ಒಂದು ಸರ್ವಾರ್ಥ ಸಿದ್ಧಿಗೋಸ್ಕರ, ನೋಡಿ ಇದೇ ರೀತಿಯ ಒಂದು ಫಲ ಬೇಕು ಅಂತೇನಿಲ್ಲ. ನಿಮ್ಮಲ್ಲಿರುವ ಕಾಮನೆ, ಕೋರಿಕೆ, ಇಷ್ಟಾರ್ಥಗಳೆಲ್ಲವೂ ಕೂಡ ನೋಡಿ, ಮನೆಯಲ್ಲಿ ಯಾರಿಗೂ ಆರೋಗ್ಯ ಸಮಸ್ಯೆ ಇರಬಹುದು, ಗೃಹ ಸಮಸ್ಯೆ ಇರಬಹುದು, ಆರ್ಥಿಕವಾಗಿ ಸಂಕಷ್ಟಗಳಿರ್ಬೋದು. ಈಗ ಪ್ರಧಾನವಾಗಿ ನೋಡ್ತಾರೆ ಹಣದ ವಿಚಾರವ ಅಂತ. ನೋಡಿ, ಲಕ್ಷ್ಮಿ ಈ ಒಂದು ಕಾಲಮಾನದಲ್ಲಿ ಹಣ ಯಾರಿಗೆ ಬೇಡ? ಎಷ್ಟಿದ್ರೂ ಕೂಡ ಯಾರು ಕೂಡ ಹಣವನ್ನ ಬೇಡ ಅಂತ ಹೇಳುವುದಿಲ್ಲ. ಹಾಗಾಗಿ ಈ ದಿನ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಆರ್ಥಿಕ ಸಂಕಷ್ಟದಿಂದ ದೂರ ಆಗ್ಲಿಕ್ಕೆ, ಸಾಲಬಾಧೆಯಿಂದ ಮುಕ್ತಿ ಪಡ್ಕೊಳ್ಲಿಕ್ಕೆ. ಏನಾದ್ರು ಸಾಲಬಾಧೆಯಿಂದ ನರಳುತ್ತಾ ಇದ್ರೆ, ಎಲ್ಲೋ ಒಂದ್ ಹತ್ರ ಯಾರೋ ಒಂದು ವಿಚಾರಕ್ಕೆ ಸಾಲ ಮಾಡ್ಕೊಂಡ್ಬಿಟ್ಟಿರ್ತೀರ, ಮನೆಯಲ್ಲಿ ತುಂಬಾ ಸಾಲಬಾಧೆಯಿಂದ ನರಳಿಕೆ. ಕೆಲವೊಂದು ವಿಚಾರದಲ್ಲಿ ನೋಡಿ, ಮನೆಯ ಹತ್ರ ಹಣ ಇದ್ರೂ ಕೂಡ ಸಾಲ ಮರುಪಾವತಿ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ, ಋಣಬಾಧೆಯಿಂದ ನರಳುತ್ತಾ ಇರ್ತಾರೆ. ಈ ರೀತಿ ತೊಂದರೆಗಳು ಆಗ್ತಾ ಇತ್ತು. ಇದರೊಟ್ಟಿಗೆ ಸಂತಾನ ಯೋಗ. ನೋಡಿ, ಯಾರಾದ್ರೂ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಸಂತಾನಕ್ಕೋಸ್ಕರ ನೋಡ್ತಾ ಇರ್ತೀರ, ಮದುವೆ ಆಗಿ 5 ವರ್ಷ, 3 ವರ್ಷ, 7 ವರ್ಷಗಳು ಆಗಿರುತ್ತೆ, 8 ವರ್ಷ, 10 ವರ್ಷ ಕೂಡ ಆಗಿರುತ್ತೆ. ಏನೋ ಮದುವೆ ಒಂದು ಸಂತಾನದಲ್ಲಿ ವಿಳಂಬ ಆಗ್ತಾ ಇರುತ್ತೆ, ಏನೋ ತೊಂದರೆಗಳು ಆಗ್ತಾ ಇರುತ್ತೆ. ಗೊತ್ತಿಲ್ಲದಿರುವಂತಹ ಕೆಲವೊಂದು ತೊಂದರೆಗಳೆಲ್ಲ ನಾವು ಸಿಕ್ಕಿ ಹಾಕಿಕೊಂಡಿರ್ತೀವಿ. ಆ ರೀತಿ ಇರುವಂತಹ ಸಂತಾನ ಯೋಗ ಕೂಡ ಈ ಒಂದು ಪೂಜೆಯಿಂದ ಬರುತ್ತೆ, ಇವತ್ತು ಮಾಡುವಂತಹ ಪೂಜೆಯಿಂದ. ಯಾಕೆಂದ್ರೆ ತುಂಬಾ ಪ್ರಮುಖವಾಗಿರುವಂತಹ ದಿನ ಅಂತ ನಾವು ಹೇಳ್ತಾ ಇದ್ದೀವಿ. ವಿಶೇಷವಾಗಿರುವಂತಹ ಪ್ರಶಸ್ತವಾಗಿರುವಂತಹ ಆಷಾಢ ಮಾಸದ ಕಡೆಯ ಶುಕ್ರವಾರ ಈ ಹೆಣ್ಣು ಮಕ್ಕಳಿಗೆ ತುಂಬಾ ಪ್ರಧಾನವಾಗಿರುತ್ತೆ. ಈ ದಿನ ನೋಡಿ, ಸಾಯಂಕಾಲದಲ್ಲಿ ನೀವು ಒಂದು ಮನೆಯನ್ನ ಒಂದು ಶುದ್ಧ ಮಾಡಬೇಕು ಅಂತ ಹೇಳ್ತಾರೆ. ಪ್ರಥಮವಾಗಿ ಮಾಡುವಂತಹ ಕೆಲಸ ಒಂದು ಗೃಹ ಶುದ್ಧಿ ಆಗ್ಬೇಕು. ಮನೆಯನ್ನ ಶುದ್ಧಿ ಮಾಡಿ ಒಂದು ಗಂಜಲ, ಒಂದು ನಾವು ಗೋಮೂತ್ರವನ್ನು ಅದನ್ನ ಎಲ್ಲ ಕಡೆ ಪ್ರೋಕ್ಷಣೆ ಮಾಡುವಂಥದ್ದು ನಮ್ಮ ಸಂಪ್ರದಾಯ. ನೋಡಿ, ಹಿಂದಿನಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಈಗ ಸಾಮಾನ್ಯವಾಗಿ ಸಿಗುತ್ತೆ ನಿಮ್ಗೆ ಎಲ್ಲ ಕಡೆನೂ ಕೂಡ. ಈಗೇನಾಗ್ಬಿಟ್ಟಿದೆ, ಇವಾಗ ಅಂಗಡಿಗಳಲ್ಲಿ ಕೂಡ ಗೋಮೂತ್ರ ಸಿಗ್ತಾ ಇದೆ. ಯಾಕಂದ್ರೆ ಕೇಳ್ಬೋದು, ಗುರುಗಳೇ ಇಲ್ಲೆಲ್ಲ ನಾವು ಹೊರಗಡೆ ಸಿಟಿಗಳಲ್ಲಿ ಇರೋರಿಗೆ ಗೋಮೂತ್ರ ಸಿಗಲ್ಲ ಅಂತ ಹೇಳ್ತಾರೆ. ಏನು ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ. ಎಲ್ಲಾದ್ರೂ ನಿಮ್ಮ ಅಕ್ಕಪಕ್ಕದ ಗ್ರಂಥಿಗೆ ಅಂಗಡಿಗೆ ಹೋದಾಗ ನಿಮ್ಗೆ ಗೋಮೂತ್ರನ ಕೊಡ್ತಾರೆ, ಇವಾಗ ಸಿಗುತ್ತೆ ಅದು. ಆ ರೀತಿ ಆ ಗೋಮೂತ್ರವನ್ನು ತಂದು ಮನೆಯೆಲ್ಲವೂ ಕೂಡ ನೀವು ಪ್ರೋಕ್ಷಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಆ ಗೋಮೂತ್ರಕ್ಕೆ ಸ್ವಲ್ಪ ನೀರನ್ನು ಒಂದು ಮಿಕ್ಸ್ ಮಾಡಿಕೊಂಡು ಅದು ಮನೆ ಕಡೆ ಎಲ್ಲ ಕಡೆ ಅದನ್ನ ಪ್ರೋಕ್ಷಣೆ ಮಾಡಬೇಕು. ನೀವು ಕೂಡ ಒಂದು ಸ್ನಾನಾದಿಗಳನ್ನ ಮುಗಿಸ್ಕೊಂಡು
ಸಾಯಂಕಾಲದಲ್ಲಿ ಸೂರ್ಯಾಸ್ತಮದ ನಂತರ ಅಂತ ನಾವು ಇವತ್ತು ಹೇಳಿದ್ವಿ. ದಿನನಿತ್ಯವೂ ಸೂರ್ಯಾಸ್ತಮದ ಬಗ್ಗೆ ಮತ್ತು ಸೂರ್ಯೋದಯ ಬಗ್ಗೆ ಅದಕ್ಕೋಸ್ಕರನೇ ತಿಳ್ಕೋಬೇಕು. ಇವತ್ತು ಸೂರ್ಯಾಸ್ತಮದ ನಂತರ ಅಂದ್ರೆ ಸಾಯಂಕಾಲ 6:48 ನಂತರ, ಅಂದ್ರೆ 6 ಗಂಟೆ 6:50 ಆದ್ಮೇಲೆನೆ ಸಾಯಂಕಾಲದಲ್ಲಿ ಈ ಒಂದು ಪೂಜೆಯನ್ನು ಮಾಡ್ಕೊಳ್ಳಿ. ವಿಶೇಷವಾದ ಫಲಗಳನ್ನು ಪಡ್ಕೊಳ್ಬಹುದು. ಏನೇನೆಲ್ಲ ಫಲ ಸಿಗುತ್ತೆ ಅಂತ ಕೂಡ ಹೇಳಿದ್ದೀನಿ. ಪೂಜೆಯ ವಿಧಾನವು ತಿಳಿಸ್ಕೊಡ್ತೀನಿ ನೋಡಿ. ಸರಳವಾಗಿರುವಂತಹ ಪೂಜೆ ವಿಧಾನ ನೋಡಿ. ಒಂದು ಮನೆಯಲ್ಲಿ ನೀವೊಂದು ಪೀಠವನ್ನು ಇಡಬೇಕು. ಸಾಮಾನ್ಯವಾಗಿ ಮನೆಗಳಂದ್ಮೇಲೆ ಒಂದು ಏನ್ ಹೇಳ್ತಾರೆ, ಅದು ಪೀಠ, ಮಣೆ ಅಂತ ಹೇಳ್ತು. ಮಣೆ ಯಾವ್ದಾದ್ರು ಮಣೆ ಇಡಬೇಕು. ಆ ಮಣೆ ಮೇಲೆ ಒಂದು ಹಸಿರು ಬಣ್ಣದ ಈಗ ರವಿಕೆ ಕಣ ಅಂತ ನಾವು ಹೇಳ್ತೀವಿ, ಜಾಕೆಟ್ ಪೀಸ್ ಅಂತ ಹೇಳ್ತೀವಿ. ಆ ರವಿಕೆ ಕಣವನ್ನು ಹಾಸ್ಬೇಕಾಗುತ್ತೆ. ಹಸಿರು ಬಣ್ಣದ ರವಿಕೆ ಬಣ್ಣ, ಯಾಕಂದ್ರೆ ತುಂಬಾ ಪ್ರಿಯವಾಗಿರುವಂತಹ ಬಣ್ಣ ಲಕ್ಷ್ಮಿಗೆ. ನಾವು ಹಸಿರು ಬಣ್ಣ ನೋಡ್ತೀವಿ, ಈಗ ಹಸಿರು ಬಳೆ ತೊಡಿಸುವಂಥದ್ದೆಲ್ಲ ಮಾಡ್ತಾ ಇರ್ತೀವಲ್ವ. ಆ ರೀತಿ ನೀವು ಏನ್ ಮಾಡ್ಬೇಕು, ಇವತ್ತು ಹಸಿರು ಬಣ್ಣದ ಆ ರವಿಕೆ ಕಣವನ್ನು ಹಾಕ್ಬೇಕು. ಅದರ ಮೇಲೆ ಗೋಧಿಯನ್ನು ಹಾಕ್ಬೇಕು ನೀವು. ಗೋಧಿ ತುಂಬಾ ವಿಶೇಷವಾಗಿ ಪ್ರಶಸ್ತವಾಗಿರುತ್ತೆ. ಅದು ತುಂಬಾ ನಮಗೆ ಫಲಗಳನ್ನು ಕೊಡುವಂಥದ್ದು. ಸೂರ್ಯನಿಗೆ ನಾವು ಗೋಧಿಯನ್ನು ನೋಡ್ತೀವಿ. ಯಾಕಂದ್ರೆ ನಮಗೆ ಈಗ ನೋಡಿ, ಒಂದು ನಮ್ಮ ಜೀವನ ನಡಿಬೇಕಂತಂದ್ರೆ ಬೆಳಗ್ಗೆ ಸೂರ್ಯೋದಯ ಆದ್ರೆ ನಮ್ಮೆಲ್ಲವೂ ಕೂಡ ನಮ್ಮ ಚೇತನ ಇದು ಹೆಚ್ಚಾಗುತ್ತೆ. ಮತ್ತೆ ಒಂದು ಪರಿಸರಕ್ಕೂ ಕೂಡ ಒಂದು ಚೇತನ ಶಕ್ತಿ ಸಿಗುತ್ತೆ. ಆ ರೀತಿ ಒಂದು ಗೋಧಿಯ ಸಂಕೇತ ಇರುತ್ತೆ. ಆ ಗೋಧಿಯ ಮೇಲೆ ಒಂದು ಕಳಶವನ್ನು ಇಡಬೇಕು. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಕಳಶಗಳು ಇಟ್ಕೊಂಡಿರ್ತೀರಾ. ಅದು ಯಾವುದಾದ್ರೂ ಆಗ್ಬೋದು, ಬೆಳ್ಳಿದೇ ಆಗ್ಬೇಕು ಅಂತೇನಿಲ್ಲ, ಬಂಗಾರದ್ದೇ ಆಗ್ಬೇಕು ಅಂತೇನಿಲ್ಲ. ಹಿತ್ತಾಳೆ ಒಂದು ಕಳಶ ಆದ್ರೆ, ಅದು ಚೆಂಬು ಒಂದು ಆದ್ರೂ ಕೂಡ ನಿಮ್ಗೆ ಸಾಕಾಗುತ್ತೆ. ಆ ಕಳಶದಲ್ಲಿ ನೀವು ಗೋಮೇಧಿಕ ಅಂತ ಬರುತ್ತೆ, ಮತ್ತೆ ಕವಡೆ ಸಿಗುತ್ತೆ ನಿಮ್ಗೆ. ಕವಡೆ ಆಗ್ಲಿ, ಗೋಮೇಧಿಕ ಆಗ್ಲಿ, ಅಥವಾ ಅದರ ಜೊತೆಯಲ್ಲಿ ಈ ಏಲಕ್ಕಿ ಮತ್ತೆ ಲವಂಗಗಳನ್ನು ಹಾಕುವಂಥದ್ದು, ಪಚ್ಚಕರ್ಪೂರಗಳು ಹಾಕುವಂಥದ್ದು, ಈ ರೀತಿ ಮಾಡ್ಕೊಂಡಾಗ ನಮ್ಗೆ ಅನುಕೂಲ ಆಗುತ್ತೆ. ಇನ್ನು ಬೇಗನೆ ನಮ್ಗೆ ಭಗವಂತ, ಒಂದು ಮಹಾಲಕ್ಷ್ಮಿ ಒಲಿತಲೆ ಅಂತ ಹೇಳುತ್ತೆ. ಆ ಗೋಮೇಧಿಕ ಎಲ್ಲವನ್ನೂ ಕೂಡ ಒಳಗಡೆ ಹಾಕಿ ಒಂದು ತಾಮ್ರದ ನಾಣ್ಯವನ್ನು ಹಾಕ್ಬೇಕು. ಈಗ ಸಾಮಾನ್ಯ ಕಾಯಿನ್ಸ್ ಹಾಕಿ ಅಂತ ಕಬ್ಬಿಣದ ಹಾಕ್ಬಿಡ್ತಾರೆ, ಅದು ತಪ್ಪದು. ತಾಮ್ರದ ಯಾವ್ದಾದ್ರು ನಾಣ್ಯ ನಿಮ್ಮಲ್ಲಿ ಇದ್ರೆ ತಾಮ್ರದ ನಾಣ್ಯವನ್ನ ಒಳಗಡೆ ಹಾಕಿ, ಅದರ ಮೇಲೆ ಕೆಲವರು ವಿಳೆದೆಲೆಯನ್ನು ಇಟ್ಟು ತೆಂಗಿನಕಾಯಿನ ಇಡ್ತಾರೆ, ಅಥವಾ ಮಾವಿನ ಸೊಪ್ಪು ಆಮ್ರ ಪಲ್ಲವ ಅಂತ ಹೇಳ್ತೀವಿ. ತುಂಬಾ ಶ್ರೇಷ್ಠ ಪೂಜೆ ಪುನಸ್ಕಾರಗಳಿಗೆ ಮಾವಿನ ಅಂದ್ರೆ ಈ ವಿಳೆದೆಲೆಗಿಂತನೂ ಕೂಡ ನಾವು ಶ್ರೇಷ್ಠ ಆಗಿರುತ್ತೆ ಕಳಶ ಪೂಜೆ ಮಾಡ್ಲಿಕ್ಕೆ. ಆ ರೀತಿ ಕಳಶ ಪೂಜೆಗೆ ಒಂದು ಮಾವಿನ ಸೊಪ್ಪಿನ ಒಂದು ಕುಚ್ಚನ್ನು, ಅಂದ್ರೆ ನಾವು ಕುಚ್ಚ ಅಂತ ಹೇಳ್ತೀವಿ, ಒಂದು ತುದಿಯನ್ನು ಏನ್ ಮಾಡ್ಬೇಕು ಇಟ್ಟು, ಅದ್ರ ಮೇಲೆ ಒಂದು ತೆಂಗಿನಕಾಯಿ ವಿಶೇಷವಾಗಿ ನೀವು ಏನ್ ಮಾಡ್ಬೇಕು, ಆ ತೆಂಗಿನಕಾಯಿನ ಅದೇ ರೀತಿ ಸುಮ್ಮನೆ ಇಡೋದಲ್ಲ, ಆ ತೆಂಗಿನಕಾಯಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅದನ್ನೆಲ್ಲ ಶುದ್ಧ ಮಾಡಿ ಅದಕ್ಕೆ ಅರಿಶಿಣವನ್ನು ಲೇಪನ ಮಾಡಬೇಕು. ತುಂಬಾ ಅದು ಫುಲ್ ಅದೇನಿದೆ ತೆಂಗಿನಕಾಯಿ, ಅದು ಪೂರ್ಣವಾಗಿ ನಾವೇನ್ ಮಾಡ್ಬೇಕು, ಅರಿಶಿಣವನ್ನು ಲೇಪನ ಮಾಡಿ ಮಧ್ಯದಲ್ಲಿ ಕುಂಕುಮವನ್ನು ಇಡಬೇಕು. ಕುಂಕುಮ ಇಟ್ಟು ನಾವು ಪೂಜೆ ಮಾಡಬೇಕು. ಅಥವಾ ಏನಾದ್ರೂ ನಿಮ್ಮ ಹತ್ರ ಲಕ್ಷ್ಮಿಯ ಮುಖವಾಡ ಇತ್ತು ಮನೆಯಲ್ಲಿ ಅಂತಂದ್ರೆ ಅದನ್ನು ಕೂಡ ಇಡಬಹುದು. ಅದನ್ನಿಟ್ಟರು ಕೂಡ ನೀವು ಅರಿಶಿಣವನ್ನು ಲೇಪನ ಮಾಡಲೇಬೇಕು. ಯಾಕಂದ್ರೆ ಪೂರ್ಣ ಫಲ ಸಿಗಬೇಕು. ಸುಮ್ಮನೆ ಏನೋ ಯಾರೋ ಹೇಳಿದ್ರು ಅಂತ ಮಾಡೋದಲ್ಲ. ಯಾಕಂದ್ರೆ ಒಂದೊಂದು ಶಾಸ್ತ್ರ ವಿಧಿವಿಧಾನಗಳನ್ನ ನಾವು ಅನುಕರಣೆ ಮಾಡಲೇಬೇಕಾಗುತ್ತೆ, ಅನುಸರಿಸಬೇಕಾಗುತ್ತೆ. ಈ ರೀತಿ ಮಾಡ್ಕೊಂಡು ತದನಂತರ ತುಪ್ಪದ ದೀಪ ಅವಶ್ಯಕವಾಗಿ ಹಚ್ಚುವಂಥದ್ದು. 2 ತುಪ್ಪದ ದೀಪ ಆ ಕಡೆ ಈ ಕಡೆ ಭಗವಂತನ ಒಂದು ದೇವಿಯ ಮುಂದೆ ಇಟ್ಟು, ಆ ಕಡೆ ಈ ಕಡೆ ತುಪ್ಪದ ದೀಪ ನಿಮ್ಮ ಯಥಾಶಕ್ತಿ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೂಗಳನ್ನ, ಒಂದು ಮಲ್ಲಿಗೆನೋ ಅಥವಾ ತುಳಸಿ ಅರ್ಚನೆಗೆ ಮಾಡ್ಕೊಳ್ಳಿ. ಇನ್ನು ಮಲ್ಲಿಗೆನೋ ಕನಕಾಂಬರ ಯಾವುದಾದ್ರೂ ನಿಮಗೆ ಅನುಕೂಲಕ್ಕೆ ತಕ್ಕಂತ ಹೂಗಳಿಂದ ಪೂಜೆ ಮಾಡಿ. ಇವತ್ತು ಸಾಯಂಕಾಲದಲ್ಲಿ ಪೂಜೆ ಮಾಡಿಕೊಂಡಾಗ ಅನುಕೂಲಗಳಾಗುತ್ತೆ. ಅದರ ಜೊತೆಲಿ ಈಗ ನೀವು ಧೂಪ ದೀಪಾದಿಗಳಿಂದ ಭಗವಂತನ ಆರಾಧನೆ ಮಾಡ್ಕೊಳ್ತಾ, ನಿಮ್ಮಲ್ಲಿ ಯಥಾಶಕ್ತಿ, ಈಗ ನೋಡಿ, ಈಗ ಒಂದು ಡ್ರೈ ಫ್ರೂಟ್ಸ್ ಇದ್ದೇ ಇರುತ್ತೆ ಮನೆಗಳಲ್ಲಿ, ಅದನ್ನು ನೈವೇದ್ಯ ಮಾಡಿದ್ರೂ ಸಾಕಾಗುತ್ತೆ. ಯಾವುದಾದ್ರೂ ಅಥವಾ ಸಿಹಿ ಏನಾದರೂ ನೈವೇದ್ಯವನ್ನು ಮಾಡಿ ಮನೆಯವರಿಗೆಲ್ಲ ಹಂಚಬೇಕು ನೀವು. ಆ ರೀತಿ ಮಾಡ್ಕೊಂಡಾಗಲೇ ನಮಗೆ ಪೂರ್ಣ ಫಲ ಸಿಗುವಂಥದ್ದು. ತುಪ್ಪದ ದೀಪದ ನಂತರ ಏನು ಮಾಡಬೇಕು, ಕುಂಕುಮಾರ್ಚನೆ, ಒಂದು ವಿಳೆದೆಲೆಯಲ್ಲಿ ಅದರಲ್ಲಿ ಕೂಡ ಒಂದು ತಾಮ್ರದ ನಾಣ್ಯವನ್ನು ಇಟ್ಟು, ಆ ನಾಣ್ಯದ ಮೇಲೆ ನೀವು ಈ 2 ಬೆರಳಿನಿಂದ ನೀವೇನ್ ಮಾಡಬೇಕು, ಅಷ್ಟೋತ್ತರ, ಲಕ್ಷ್ಮಿ ಅಷ್ಟೋತ್ತರಗಳು ನಿಮ್ಗೆಲ್ಲ ಪುಸ್ತಕದಲ್ಲಿ ಕೂಡ ಸಿಗುತ್ತೆ, ಅದನ್ನ ಹೇಳ್ತಾ, ಅಥವಾ ನೀವೆಲ್ಲಾದ್ರೂ ಮೊಬೈಲ್ಸ್ ಅಲ್ಲಿ ಕೂಡ ನಿಮ್ಗೆ ಸಿಕ್ಬಿಡುತ್ತೆ ಅಷ್ಟೋತ್ತರಗಳಂತ ನೋಡಿದಾಗ. ಆ ಅಷ್ಟೋತ್ತರಗಳನ್ನು ನೀವು ಹೇಳಬೇಕು, ಸ್ವತಃ ನೀವೇ ಹೇಳಿ ಅದನ್ನು ಪೂಜೆಯನ್ನು ಮಾಡಿ. ತದನಂತರ ಲಾಸ್ಟಿಗೆ ಈಗ ಕೆಂಪು ನೀರು ಆರತಿ ಅಂತ ಮಾಡ್ತೀವಿ, ಆರತಿ ತೆಗೆಯೋದು ತುಂಬಾ ಇಂಪಾರ್ಟೆಂಟ್ ಅದು ಈ ಒಂದು ಪೂಜೆಯಲ್ಲಿ. ಆರತಿ ತೆಗೆದ ನಂತರ ನೀವೇನಾದ್ರೂ ನಿಮ್ಮಲ್ಲಿ ಅವಶ್ಯಕತೆ ಇತ್ತು ಅಂದ್ರೆ ಬಾಗಿನ ಸಮರ್ಪಣೆ ಮಾಡೋದು. ಈಗ ಮಾಮೂಲಿ ಬಳೆಗಳು, ಬಿಚ್ಚೋಲೆಗಳು, ಅಥವಾ ಅರಿಶಿಣ ಕುಂಕುಮ ಒಂದು ಚಿಕ್ಕ ಮರದಲ್ಲಿ ಇಟ್ಟು ಮಾಡುವಂಥದ್ದು, ಅಥವಾ ನಿಮ್ಮ ಹತ್ರ ಏನೂ ಇಲ್ಲ ಅಂತಂದ್ರೆ ಬಳೆನೋ ಅರಿಶಿಣ ಕುಂಕುಮ ಒಂದು ದೇವರಿಗೆ ಇಟ್ಟು ಒಂದು ಕರ್ಪೂರ ಆರತಿಯಿಂದ ಪೂಜೆ ಮಾಡಿ, ನಮಸ್ಕಾರ ಮಾಡಿ, ಸಂಕಲ್ಪ ಮಾಡಿ, ಮನೆಯವರೆಲ್ಲರಿಗೂ ಕೂಡ ಅಭಿವೃದ್ಧಿ ಆಗ್ಬೇಕು, ಗೃಹ ಶಾಂತಿ ಆಗ್ಬೇಕು. ನೆಮ್ಮದಿ ಇರಲ್ಲ ಮನೇಲಿ, ಎಲ್ಲ ಇದ್ರೂ ಕೂಡ ಕೆಲವೊಬ್ಬರಿಗೆ ನೆಮ್ಮದಿ ಇರಲ್ಲ, ಮಾತಾಡ್ತಾ ಇರಲ್ಲ ಒಬ್ರಿಗೊಬ್ರು, ಅಥವಾ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ವ್ಯಾಪಾರದಲ್ಲಿ ನಷ್ಟ ಹೋಗ್ಬಿಟ್ಟಿರ್ತಾರೆ. ತುಂಬಾ ಚೆನ್ನಾಗಿ ಎಲ್ಲೋ ಒಂದು ಹತ್ರ ವ್ಯಾಪಾರ ಉದ್ಯೋಗ ಪ್ರಾರಂಭ ಆಗಿರುತ್ತೆ, ಅದೇನಾಗುತ್ತೆ ಇದ್ದಕ್ಕಿದ್ದಂಗೆ ಕುಂಠಿತ ಆಗ್ಬಿಟ್ಟು ತೊಂದರೆ ಆಗಿರುತ್ತೆ. ಇವೆಲ್ಲದರಿಂದ ಕೂಡ ನೀವು ಮುಕ್ತಿ ಹೊಂದಲಿಕ್ಕೆ ಈ ದಿನ ತುಂಬಾ ಪ್ರಶಸ್ತವಾಗಿರುವಂತಹ ದಿನ ಆಗಿರುತ್ತೆ. ಇವತ್ತು ಮಾಡ್ಕೊಳ್ಳಿ, ಎಲ್ಲರಿಗೂ ಕೂಡ ಅನುಕೂಲಗಳಾಗುತ್ತೆ. ಮನೆ ಕೂಡ ಗೃಹ ಅಭಿವೃದ್ಧಿ ಆಗ್ಲಿಕ್ಕೆ ಈ ಹೆಣ್ಣು ಮಕ್ಕಳಿಂದ ತುಂಬಾ ಪ್ರಶಸ್ತವಾಗಿರುವಂತಹ ದಿನ ಇವತ್ತು. ಈ ಪೂಜೆಯನ್ನು ನೀವು ಪುನಸ್ಕಾರಗಳನ್ನು ಮನೆಯಲ್ಲಿ ಮಾಡಿಕೊಂಡಾಗ ಸರ್ವಾರ್ಥ ಸಿದ್ಧಿಗಳನ್ನ ಪಡ್ಕೊಳ್ಬಹುದು.
ಗುರುಗಳೇ, ಎಲ್ಲರೂ ಮಾಡಬಹುದಾದಂತಹ ಬಹಳ ಸರಳವಾದ ರೀತಿಯಲ್ಲಿ ಲಕ್ಷ್ಮೀ ಪೂಜೆಯನ್ನ ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವಮಂದಿರ.